ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ನಾವು ಕಾರ್ಯಕರ್ತರಿಗೆ ತಮ್ಮಲ್ಲಿ ಬಂದಿದ್ದೇವಮ್ಮ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯ ನೂರಗಿರಿ ಕ್ಷೇತ್ರದಿಂದ ನಗರ ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಾರದಮ್ಮ ಇವರಿಗೆ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯಿಂದ ಹಾಗೂ ನಮ್ಮ ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೀವಿ. ನಮಸ್ಕಾರ. ನಮಸ್ಕಾರ ಅಮ್ಮ, ನೀವು ಈಗ ಈ ಗ್ರಾಮ ಪಂಚಾಯತಿ ಅಧಿಕಾರಿಗೆ ಬರೋದಕ್ಕಿಂತ ಮೊದಲಾಗಿ ನಿಮಗೆ ಊರು ಜನಗಳ ಅಭಿಪ್ರಾಯ ನಿಮ್ಮ ಮೇಲೆ ಯಾವ ತರ ಇತ್ತು? ಪ್ರೀತಿ ವಿಶ್ವಾಸ ಅಂದ್ರೆ ನಂಬಿಕೆ ವಿಶ್ವಾಸ, ಕೂಲಿ ಮಾಡಿದ್ರು ಒಂದು ಜನರಲ್ಲಿ ನಂಬಿಕೆ ಪ್ರೀತಿ ವಿಶ್ವಾಸದಿಂದ ಸಂಪಾದಿಸಿದೆ ಸರ್. ಈಗ ಅದೇ ನಂಬಿಕೆನೆ ನಮಗೆ ಜನ ಪ್ರೀತಿ ವಿಶ್ವಾಸದಿಂದ ಒಂದು ನಂಬಿಕೆ ವಿಶ್ವಾಸ ಇಟ್ಟು ನಮ್ಮನ್ನ ಎಲ್ಲರೂ ಹೆಲ್ಪ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಅವರು ಜನರಿಂದಾನೇ ನನಗೆ ಅವ್ರನ್ನ ಪ್ರೀತಿ ವಿಶ್ವಾಸದಿಂದಾನೇ ನನ್ನವರು ಅದೇ ತರನೇ ನಾನು ಅವ್ರ ಪ್ರೀತಿ ವಿಶ್ವಾಸದಿಂದಾನೇ ಗಳಿಸ್ತಾರೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಅಮ್ಮ, ಆಗಿದ್ಮೇಲೆ ನೀವು ಗ್ರಾಮ ಪಂಚಾಯತಿ ಬರೋಕ್ಕಿಂತ ಮೊದಲಾಗಿ ನಿಮ್ಮ ಕ್ಷೇತ್ರದಲ್ಲಿ ಏನೇನು ಕಾರ್ಯಕ್ಷೇತ್ರ ಮತ್ತು ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ? ಸಂಘ ಈಗ ನಮ್ಮ ಕೆಲಸ ಕಾರ್ಯ ಅಂದ್ರೆ ಒಂದು ಜನರಲ್ಲಿ ಕೆಲಸ, ಒಂದು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿ ಅದೇ ನಂಬಿಕೆ ವಿಶ್ವಾಸ ಜನನಲ್ಲಿ ಬಳಸ್ಕೊಂಡ್ ಬಂದಿ ಸರ್. ಈಗ ಅವು ಜನ ಏನ್ ಮಾಡಿದ್ರು ಅದೇ ಪ್ರೀತಿ ವಿಶ್ವಾಸದಿಂದಾನೇ ಇವ್ರು ನಮ್ಮಿಂದ ಇವರಿಂದ ನನಗೆ ಹೆಲ್ಪ್ ಆಗ್ಬೋದು, ಅವ್ರು ಅದೇ ಪ್ರೀತಿ ವಿಶ್ವಾಸದಿಂದಾನೇ ನನ್ನ ಮುಂದೆ ಈ ತರ ಯಾವ ಯಾವ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀವಿ? ಸಂಘ ನಾವು ಇದು ಶ್ರೀ ಶಕ್ತಿ ಸಂಘ, ಇದು ಧರ್ಮಸ್ಥಳ ಸಂಘ, ಆ ಸಂಘದಿಂದ ಎಲ್ಲರಲ್ಲಿ ಪ್ರೀತಿ ವಿಶ್ವಾಸದಿಂದ ಬಂದು ಜನರಲ್ಲಿ ಗಳಿಸ್ಕೊಂಡಿದ್ರಿ. ಅಮ್ಮ, ಆಗಿದ್ಮೇಲೆ ನೀವು ಈ ಗ್ರಾಮ ಪಂಚಾಯತಿಗೆ ರಾಜಕೀಯವಾಗಿ ಯಾಕೆ ಬಂದ್ರಿ? ಯಾಕೆ ಬಂದಿವಿ ಅಂದ್ರೆ ಸರ್, ಈ ತರ ನಾವು ಹಾಕ್ತಿವಿ ಅನ್ನೋದ್ರಿಂದ ಜನರ ಬೆಂಬಲ ನಮ್ಗೆ ಕೊಟ್ರು ಸರ್. ಈಗ ಆ ಜನರಲ್ಲಿ ಉಳಿಸ್ಕೊಂಡು ಅವ್ರಿಗೆ ನಾವು ಚಿರವಣಿ ಆಗಿ ಅವ್ರು ನಮ್ಮನ್ನು ನಂಬಿದಾರ ಮೇಲೆ ಅವ್ರ ನಂಬಿಕೆ ನಾವು ಉಳಿಸ್ಕೊಂಡು ಹೋಗ್ಬೋದು. ಆಯ್ತು ಅಮ್ಮ, ಬಹಳ ದಿನದಿಂದ ಜನಗಳು ಪ್ರೀತಿ ವಿಶ್ವಾಸ ಗಳಿಸಿದ್ರು. ನಾವು ಜನಗಳ ಮಧ್ಯೆ ಇದ್ವಿ, ಸಂಘ ಸಂಸ್ಥೆ ಇದ್ವಿ, ಎಲ್ಲಾ ತರದಲ್ಲಿ ನಮ್ಮ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು. ಹಾಗೆ ನಾನು ಗ್ರಾಮ ಪಂಚಾಯತಿ ಅಧಿಕಾರಕ್ಕೆ ಬಂದೆ ಅನ್ನೋ ಮಾತು ಹೇಳ್ತಾ ಮುಂದಿನ ಮಾತ್ರ ನಿಮಗೆ ಈ ಗ್ರಾಮ ಪಂಚಾಯತಿಗೆ ಆಯ್ಕೆಯಾಗಿ 1 ವರ್ಷದೊಳಗೆ ಜನಗಳಿಗಾಗಿ ಏನೇನು ಕೆಲಸ ಕಾರ್ಯ ಮಾಡಿಸಿದ್ದೀರಿ? ಅದೇ ಜನರಿಗೋಸ್ಕರ ಒಂದು ಚಿರಂಡಿನಿ ಆಗ್ಲಿ, ಒಂದು ಮನೆ ಬಾವಿ ಕುಡಿಯೋ ನೀರಿನ ವ್ಯವಸ್ಥೆ ಆಗ್ಲಿ, ಒಂದು ಇರಂತ ಸ್ಥಳ, ಒಂದು ಮನೆ ಗುಡಿಸಿಲ್ ಮನೆ ಅಂತ ಬಡತನ ಇದ್ದಂತಾರೆ ಒಂದು ಬಡತನ ಹೋಗ್ಲಾಡ್ಸಿ ಅವ್ರಿಗೊಂದು ಇರಂತ ನೆಳ್ಳಿಗೆ ನಮ್ಮಂತ 96 ಜನ ಬಡವರು ಬಗ್ರು ಈ ತರ ಮುಂದೆ ಬರ್ಲೇಬೇಕು ಅನ್ನೋದೊಂದು ನಮ್ಮ ಉದ್ದೇಶ. ಹೌದು, ಮನೆ ಮಠ ಎಲ್ಲ ಕಟ್ಸಿದ್ರ? ಇದೊಂದು ವರ್ಷದಾಗೆ 2 ಮನೆ ಬಂದಿದಾವೆ, ಚಿರಂಡಿ ರೋಡು ಎಲ್ಲ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಅಮ್ಮ. ಆಗಿದ್ಮೇಲೆ ಇನ್ನು 5 ವರ್ಷದ ಇನ್ನು 4 ವರ್ಷದ ಅವಧಿಯಲ್ಲಿ ಉಳಿದ ಬಾಕಿ ಇರ್ತಕ್ಕಂಥ 4 ವರ್ಷದ ಅವಧಿಯಲ್ಲಿ ನೀವು ಜನಗಳು ನಿಮಗೆ ಓಟ್ ಹಾಕಿದಂತ ಜನಗಳಿಗೆ ಯಾವ ರೀತಿ ಕೆಲಸ ಕಾರ್ಯಗಳು ಮಾಡಬೇಕು ಮತ್ತೆ ಯಾವ ಕೆಲಸ ಕಾರ್ಯಗಳು ಬಾಕಿ ಇದಾವೆ? ಕೆಲಸ ಈಗ ಮಾಡಂತದ್ದು ಕೆಲವು ನಾವು ನಿಲ್ಲಕ್ಕಿಂತ ಫಸ್ಟ್ ಆಗಿ ಅಲ್ಪ ಸ್ವಲ್ಪ ಮಾಡ್ತಾ ಇದ್ರು. ಈಗ ನಾವು ನಿಂತ್ರ ಮೇಲೆ ಎಲ್ಲ ಜನರಲ್ಲಿ ನಮ್ಮ ಮೇಲೆ ಅಭಿಮಾನ ಇದೆ ಸರ್. ಮಾಡಿಸ್ಕೊಡ್ತಾರೆ, ಮಾತಾಡ್ತಾರೆ, ಮಾಡಿಸ್ಕೊಡ್ತಾರೆ ಅನ್ನೋದೊಂದು ಭರವಸೆ ಇಟ್ಟಿದ್ದಾರೆ ಸರ್. ಹಂಗ ಇನ್ನು ತುಂಬಾ ಕೆಲಸ ಕಾರ್ಯಗಳು ಸ್ಥಗಿತದಲ್ಲಿದ್ದಾವೆ. ಅವು ಮುಂದಿನ ದಿನಗಳಲ್ಲಿ ಅವರಿಗೆ ಆಯಾ ಬರ್ತಕ್ಕಂಥ ಸವಲತ್ತುಗಳು ಆಯಾ ಮನೆಗಳಿಗೆ ತಲುಪಿಸಬೇಕು, ತುಂಬಾ ಜನಗಳ ಸೇವೆ ಮಾಡ್ಬೇಕು ಅನ್ನೋ ಮಾತು ಹೇಳುತ್ತಾ ಇವತ್ತು ನಾಗರತ್ನಮ್ಮರು ತುಂಬಾ ಒಂದು ಹೃದಯಪೂರ್ವಕವಾದ ಮಾತುಗಳನ್ನು ಹೇಳ್ತಿದ್ದಾರೆ. ತುಂಬಾ ಧನ್ಯವಾದಮ್ಮ. ನಮ್ಮ ಆಗಿದ್ಮೇಲೆ ನಿಮಗೆ ಈ ಸರ್ಕಾರದಿಂದ ಕೊಡ್ತಕ್ಕಂಥ ಅನುದಾನಗಳಿದಾವಲ್ಲ, ಆ ಅನುದಾನದಿಂದ ನಿಮ್ಗೆ ಎಲ್ಲಾ ಜನಗಳು ಕೆಲಸ ಕಾರ್ಯಗಳು ಮಾಡಿ ಮುಟ್ಟೋದಕ್ಕೆ ನಿಮ್ಗೆ ಸಾಕಾಗುತ್ತಾ? ಸಾಕಾಗಿಲ್ಲ ಅಂದ್ರೆ ನಮ್ಮ ಮಾಧ್ಯಮದ ಮುಖಾಂತರ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ? ಬೇಕು ಅಂತ ಅಂದ್ರೆ ಈಗ ಗೌರ್ಮೆಂಟ್ ಸೌಲಭ್ಯ ಬರೋದ್ರಿಂದ ಕೆಲವರು ಸಾಕಾಗ, ಈಗ ಮನೆ ಕಟ್ಟೋದ್ರಿಂದ ರೋಡ್ ಚಿರಂಡಿ ರೋಡು ಮಾಡಂತದ್ರಲ್ಲಿ ಕೆಲಸ ಸಾಕಾಗಿದ್ರು. ನಾವು ಮಾಡಂತ ಬಡತನದಲ್ಲಿ ಅಲ್ಪ ಸ್ವಲ್ಪ ಮಾಡಂತ ಕೆಲಸಕ್ಕೆ ಕೊಟ್ಟಂತ ಹಣ ಸಾಕಾಗಲ್ಲ ಸರ್. ಬೇಕು ಅಂತ ಹೇಳ್ತೀರಾ? ಸಾಕು ಅಂತ? ಈಗ ಸಾಕಾಗೋದಿಲ್ಲ ಸರ್. ಈಗ ಕೊಡೋದ್ರಲ್ಲಿ ಲಕ್ಷ